ಕತ್ತಲು ಆವರಿಸ್ತಾ ಇದೆ. ಆ ಕತ್ತಲಿನ ಮಧ್ಯೆ ತಾಯಿ ಚಾಮುಂಡೇಶ್ವರಿ ಅಂಬಾರಿಯ ಬೆಳಕಲ್ಲಿ ಅದು ಯಾವ ರೀತಿ ಪ್ರಜ್ವಲಿಸ್ತಿದ್ದಾಳೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಜಂಬೂ ಸವಾರಿ ಕಂಟಿನ್ಯೂ ಆಗಿದೆ. ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿ ಸಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಸೇರಿದ್ದಾರೆ. ಅಂಬಾರಿಯಲ್ಲಿ ಸಾಗ್ತಾ ಇರುವಂತಹ ತಾಯಿ ಚಾಮುಂಡಿಯನ್ನ ನೋಡೋದೇ ಒಂದು ಸಂಭ್ರಮ. ಆ ಮೇಲ್ಭಾಗದಲ್ಲಿ ಅಂಬಾರಿಯಲ್ಲೇ ಆ ಲೈಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಪ್ರಜ್ವಲಿಸ್ತಾ ಇದೆ ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿರುವಂತಹ ಜನ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ನೋಡಿ ಪುನೀತರಾಗ್ತಿದ್ದಾರೆ. ಕತ್ತಲಾದ್ರೂ ಕೂಡ ಅಂಬಾರಿಯ ಒಳಭಾಗದಲ್ಲಿ ಆ ಲೈಟಿಂಗ್ನ ವ್ಯವಸ್ಥೆ ಇರೋದ್ರಿಂದ ಎಷ್ಟು ದೂರದಲ್ಲಿ ನಿಂತರೂ ತಾಯಿ ಚಾಮುಂಡಿ ಅಷ್ಟು ಸ್ಪಷ್ಟವಾಗಿ ಜನರ ಕಣ್ಣಿಗೆ ಗೋಚರ ಆಗ್ತಿದ್ದಾಳೆ ಉತ್ಸವ ಮೂರ್ತಿಯ ಮೂಲಕ. ಕತ್ತಲಾಗ್ತಾ ಇದ್ರೂ ಜನರ ಉತ್ಸಾಹ ಕಡಿಮೆಯಾಗಿಲ್ಲ, ಜನರ ಸಂಖ್ಯೆ ಕಡಿಮೆಯಾಗಿಲ್ಲ. ಜನರನ್ನ ನಿಯಂತ್ರಿಸುವುದಕ್ಕೆ ಇನ್ನೂ ಕೂಡ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಈ ಅಂಬಾರಿಯ ಬಗ್ಗೆ ಆಗ್ಲೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು ಉಲ್ಲೇಖವನ್ನ ಮಾಡ್ತಾ ಇದ್ರು. ಅಂಬಾರಿಯ ವಿಶೇಷತೆಗಳ ಬಗ್ಗೆ ಹೇಳ್ತಾ ಇದ್ರು. ಈ ಅಂಬಾರಿಯನ್ನ ನಿರ್ಮಾಣ ಮಾಡಿದ್ಯಾವಾಗ, ಈ ಅಂಬಾರಿಯ ಬಗ್ಗೆಯೂ ಹಲವು ಕಥೆಗಳಿದ್ದಾವೆ. ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಹೀಗೆಲ್ಲ ಹಲವು ಕಥೆಗಳಿದ್ದಾವೆ. ಒಂದಿಷ್ಟು ದಾಖಲೆಗಳ ಪ್ರಕಾರ ಸಿಗುವಂತಹ ಮಾಹಿತಿ ಏನು ಅಂದ್ರೆ, ಈ ಅಂಬಾರಿಯನ್ನ ನಿರ್ಮಾಣ ಮಾಡೋದಕ್ಕೆ 1877ರಲ್ಲಿ ಆದೇಶ ಮಾಡಲಾಗಿತ್ತು. ಅಂಬಾರಿ ನಿರ್ಮಾಣಕ್ಕೆ ಆದೇಶವನ್ನ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ 10ನೇ ಚಾಮರಾಜ ಒಡೆಯರ್ ಅವರು. ಅವ್ರ ಸಾಧನೆಗಳು ಏನೇನು ಅಂತ ಹೇಳಿ ಆಗ್ಲೇ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ವಿವರಿಸುವಂತಹ ಕೆಲಸವನ್ನ ಮಾಡಿದ್ರು. 1877ರಲ್ಲಿ ಅವರು ಅಂಬಾರಿಯ ನಿರ್ಮಾಣಕ್ಕೆ ಆದೇಶವನ್ನ ಕೊಡ್ತಾರೆ. 1917ರಿಂದ 18ರ ಸಮಯ ಆಗ ಅಂಬಾರಿಯ ನಿರ್ಮಾಣ ಪೂರ್ಣಗೊಳ್ಳುತ್ತೆ. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಧಿಕಾರದ ಅವಧಿಯಲ್ಲಿ ಅಂಬಾರಿಯ ನಿರ್ಮಾಣ ಪೂರ್ಣಗೊಳ್ಳುತ್ತೆ. ಈ ಅಂಬಾರಿಯನ್ನ ನಿರ್ಮಾಣ ಮಾಡಿದ್ಯಾರು ಅಂತ ಹೇಳಿದ್ರೆ ಸ್ವರ್ಣ ಶಿಲ್ಪಿ ಸಿಂಗಣ್ಣ ಆಚಾರ್ಯ ಅವರು. ಆ ಸಿಂಹಾಸನದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಇವರ ಉಲ್ಲೇಖ ಇತ್ತು. ಅಂಬಾರಿಯ ವಿಚಾರದಲ್ಲೂ ಇವರದ್ದೇ ಉಲ್ಲೇಖ. ಅಂಬಾರಿಯನ್ನ ನಿರ್ಮಾಣ ಮಾಡಿರೋದು ಸ್ವರ್ಣ ಶಿಲ್ಪಿ ಸಿಂಗಣ್ಣ ಆಚಾರ್ಯ ಅವರು. 750 kgಯ ಅಂಬಾರಿ ಅಂತ ಹೇಳ್ತೀವಿ. ಜಂಬೂ ಸವಾರಿಯನ್ನ ಮಾಡುವಂತಹ ಟೈಮ್ನಲ್ಲಿ 750 kgಯ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಕ್ತಾನೆ ಅಂತ ಹೇಳಿ ಆಗದಿಂದ ಕೇಳ್ತಾ ಇದ್ದೀರಿ. ಹಾಗಾದ್ರೆ 750 kgಯೂ ಬಂಗಾರನೇನಾ? ಸಂಪೂರ್ಣವಾದಂತಹ ಬಂಗಾರದಿಂದ ಅಂಬಾರಿಯನ್ನ ತಯಾರಿಸಲಾಗಿದ್ಯಾ ಅಂತ ಕೇಳಿದ್ರೆ ಹಾಗಿಲ್ಲ. 69,000 ತೊಲೆ ಚಿನ್ನ ಇದೆ. 1 ತೊಲ ಅಂದ್ರೆ 11.5 ಗ್ರಾಮ್. ಅಲ್ಲಿಗೆ ಅಂದಾಜು 60ರಿಂದ 70 kg ಚಿನ್ನವನ್ನ ಹಾಕಿ ಈ ಚಿನ್ನದ ಅಂಬಾರಿಯನ್ನ ನಿರ್ಮಾಣ ಮಾಡಲಾಗಿದೆ. ಅಂಬಾರಿಯ ಪರಂಪರೆಯ ಮೂಲ ಏನು ಅಂತ ಕೇಳಿದ್ರೆ ಆಗ್ಲೇ ಅತಿಥಿಗಳು ಉಲ್ಲೇಖ ಮಾಡ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯ. ಅಂಬಾರಿ ಪರಂಪರೆಯ ಮೂಲ ವಿಜಯನಗರ ಸಾಮ್ರಾಜ್ಯ. ಅಲ್ಲಿ ದಸರಾ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಂಬಾರಿಯನ್ನ ಹೊರುವಂತಹ ಪದ್ಧತಿ ಇತ್ತು ಆನೆಗಳ ಮೂಲಕ. ಅದೇ ಪರಂಪರೆಯನ್ನ ಮೈಸೂರಿನ ಅರಸರು ತಾವು ದಸರಾ ಆಚರಣೆಯನ್ನ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಆರಂಭಿಸಿದ್ರು. ಸಂಪಿಗೆ ರಾಯನಿಂದಾಗಿ ಈ ಪರಂಪರೆ ಮೈಸೂರು ರಾಜವಂಶಕ್ಕೆ ಬಂತು. ವಿಜಯನಗರದಿಂದ ಬಂದಿದ್ದು ಪರಂಪರೆ ಮಾತ್ರ, ಅಂಬಾರಿಯಲ್ಲ. ಅದನ್ನೇ ಆಗ್ಲಿ ಶೊಲ್ಲಪಿಳ್ಳೆ ಸರ್ ವಿವರಿಸ್ತಾ ಇದ್ರು. ಅಂಬಾರಿ ಬಂದಿದ್ದು ವಿಜಯನಗರದಿಂದ ಅಲ್ಲ, ಆ ಪರಂಪರೆಯನ್ನ ಮೈಸೂರಿನ ರಾಜವಂಶಸ್ಥರು ಅದನ್ನ ಅಡಾಪ್ಟ್ ಮಾಡಿಕೊಂಡ್ರು, ಆ ಪರಂಪರೆಯನ್ನ ಕಂಟಿನ್ಯೂ ಮಾಡಿದ್ರು. ಆದ್ರೆ ಅಂಬಾರಿಯನ್ನ ನಿರ್ಮಾಣ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದು 10ನೇ ಚಾಮರಾಜ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ. ಅಂಬಾರಿಯ ನಿರ್ಮಾಣ ಪೂರ್ಣ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ. 69,000 ತೊಲೆ ಚಿನ್ನ ಇದೆ. ಅಂದ್ರೆ 69ರಿಂದ ಸುಮಾರು 70 kg ಚಿನ್ನ ಈ ಅಂಬಾರಿಯಲ್ಲಿ ಇರೋದು. ಸಂಪೂರ್ಣವಾಗಿ ಚಿನ್ನದಿಂದ ತಯಾರಾಗಿರುವುದಲ್ಲ, ಅಂದ್ರೆ ಸಂಪೂರ್ಣ ಚಿನ್ನದಿಂದ ತಯಾರಾಗಿರುವಂತಹ ಅಂಬಾರಿಯಲ್ಲ. ಅಷ್ಟು ತೂಕದ 750 kg ತೂಕದ ಅಂಬಾರಿಯಲ್ಲಿ 69ರಿಂದ 70 kg ಚಿನ್ನವನ್ನ ಹಾಕಿ ಅಂಬಾರಿಯನ್ನ ನಿರ್ಮಾಣ ಮಾಡಲಾಗಿದೆ. ಅದೇ ಅಂಬಾರಿಯಲ್ಲಿ ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಸಾಗ್ತಾ ಇದೆ. 1969ರಲ್ಲಿ ಆದಂತಹ ರಾಜಕೀಯ ಸ್ಥಿತ್ಯಂತರಗಳು, ರಾಜಧರ್ಮ ಪ್ರಜಾಧರ್ಮ ಆಗಿ ಬದಲಾದಂತಹ ಆ ಕಾಲಘಟ್ಟ ಏನಿದೆ, ಆ ಸಂದರ್ಭದಲ್ಲಿ ಏನ್ ದಸರಾ ಆಚರಣೆಗೆ ಒಂದಿಷ್ಟು ತೊಡಕುಂಟಾಗುತ್ತೆ. 3 ವರ್ಷಗಳ ಕಾಲ ದಸರಾ ಆಚರಣೆ ನಡೆಯುವುದಿಲ್ಲ. ಆಗ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವರು, ನಾನು ಕೂರೋದಿಲ್ಲ ಅಂಬಾರಿ ಮೇಲೆ, ನಾನು ರಾಜಾನೇ ಅಲ್ಲ,
ನನ್ನಿಂದ ಎಲ್ಲ ಅಧಿಕಾರವನ್ನ ಸರ್ಕಾರ ತೆಗೆದುಕೊಂಡಿದೆ, ಅಂದಮೇಲೆ ನಾನು ಯಾಕೆ ಕೂರಬೇಕು ಅಂತ ಹೇಳಿ ಅಂಬಾರಿಯ ಮೇಲೆ ಕೂರುವುದಕ್ಕೆ, ಈ ಪರಂಪರೆಯಲ್ಲಿ ಭಾಗಿಯಾಗುವುದಕ್ಕೆ ನಿರಾಕರಣೆ ಮಾಡ್ತಾರೆ. ಅದಾದ ಬಳಿಕ ಯಾರನ್ನ ಕೂರಿಸಬೇಕು ಅಂಬಾರಿಯಲ್ಲಿ ಅನ್ನುವಂಥ ಚರ್ಚೆಗಳಾಗತ್ತೆ. ಆಗಲೇ ಪ್ರೊಫೆಸರ್ ನಂಜರಾಜ ಅರಸ್ ಅವರು ಅದನ್ನು ವಿವರಿಸ್ತಾ ಇದ್ರು, ಯಾರನ್ನ ಕೂರಿಸಬೇಕು ಅನ್ನುವಂಥ ಚರ್ಚೆ ಆಗತ್ತೆ. ಒಂದೊಮ್ಮೆ ಅವರೊಂದು ಟೀಮ್ ಏನು ಮಾಡ್ಕೊಂಡಿದ್ರು ಈ ಬಗ್ಗೆ ನಿರ್ಧಾರವನ್ನ ಮಾಡೋಕೆ, ಅದರಲ್ಲಿ ಕೆಲವರು ಭಾರತಾಂಬೆಯ ಮೆರವಣಿಗೆಯನ್ನ ಮಾಡೋಣ, ತಾಯಿ ಚಾಮುಂಡಿಗಿಂತ ಭಾರತ ಮಾತೆ ಆಕೆ ದೊಡ್ಡವಳು, ಆಕೆಯ ಮೆರವಣಿಗೆಯನ್ನ ಮಾಡೋಣ ಅನ್ನುವಂಥ ತೀರ್ಮಾನವನ್ನ ಮಾಡ್ತಾರೆ. ಅದಾದಂಥ ನಂತರದಲ್ಲಿ ದೇವರಾಜ ಅರಸ್ ಅವರ ಎಂಟ್ರಿ ಆಗುತ್ತೆ. ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರ ಮೂಲಕ ಚಾಮುಂಡಿ ತಾಯಿಯ ಈ ಉತ್ಸವ, ಈ ಜಂಬೂ ಸವಾರಿ ಉತ್ಸವ ಏನಿದೆ, ಇದು ನಾಡ ಹಬ್ಬವಾಗಿ ಅದು ಬದಲಾಗುತ್ತೆ. ಆ ಟೈಮ್ನಲ್ಲಿ ಅವರ ಸೂಚನೆಯ ಮೇರೆಗೆ, ಜೊತೆಗೆ ಹಲವರ ಸಲಹೆಯ ಮೇರೆಗೆ ತಾಯಿ ಚಾಮುಂಡಿಯ ಮೂರ್ತಿಯನ್ನ ಅಂಬಾರಿಯ ಮೇಲಿಟ್ಟು ನಾವು ಜಂಬೂ ಸವಾರಿಯನ್ನ ಮಾಡೋಣ ಅನ್ನುವಂಥ ತೀರ್ಮಾನವನ್ನ ಮಾಡಲಾಗುತ್ತೆ. ಅದರ ಪರಿಣಾಮನೇ ಈಗ ನಡೀತಾ ಇರುವಂಥ ಈ ಜಂಬೂ ಸವಾರಿ. ಆಗಿನಿಂದಾನು ತಾಯಿ ಚಾಮುಂಡಿಯ ಮೂರ್ತಿಯನ್ನ ಜಂಬೂ ಸವಾರಿಯಲ್ಲಿ ತೆಗೆದುಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಈ ಮೊದಲು ಬೇರೆಯದ್ದೇ ಒಂದು ಮೂರ್ತಿ ಇತ್ತು, ಅದು ಚೋಳ ಶೈಲಿಯ ತಾಯಿ ಚಾಮುಂಡಿಯ ಮೂರ್ತಿ ಇತ್ತು. ಆದರೆ ಈಗಿರುವಂತಹ ಮೂರ್ತಿಯನ್ನ 1999ರಲ್ಲಿ ಆ ಸಂದರ್ಭದಲ್ಲಿ ಈ ಮೂರ್ತಿಯನ್ನ ಸಿದ್ಧಪಡಿಸಿದ್ದು. 1999ರಲ್ಲಿ ಸಿದ್ಧವಾದಂತಹ ಮೂರ್ತಿ ಇದು, ಉತ್ಸವ ಮೂರ್ತಿ. ಅದೇ ಉತ್ಸವ ಮೂರ್ತಿಯ ಮೆರವಣಿಗೆ ಆಗಿನಿಂದ ಇವತ್ತಿನವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಕ್ಯಾಪ್ಟನ್ ಅಭಿಮನ್ಯು ಅಥವಾ ಯಾವ ಆನೆ ಅಂಬಾರಿಯನ್ನ ಹೊರತೋ ಆ ಚಿನ್ನದ ಅಂಬಾರಿಯಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನ ಇಟ್ಟು ಮೆರವಣಿಗೆಯಲ್ಲಿ ಸಾಗಲಾಗುತ್ತೆ. ಇಲ್ಲಿ ಜೀವದ ಆಟ ಆಡ್ತಿದೀವಿ, ಏನ್ ಫೋನಲ್ಲಿ ಆಟ ಆಡ್ತಿದ್ಯಾ? ನಮ್ಮ ಅಪ್ಪನ ಕಾರ್ ಇನ್ಶೂರೆನ್ಸ್ ರೆಡಿ ಮಾಡ್ತಿದ್ದೀನಿ, ಸಮಯಕ್ಕೆ ಮಾಡಿಲ್ಲ ಅಂದ್ರೆ ಜೀವ ತೆಗಿತಾರೆ. ಅಪ್ಪನವರಿಗೆ ತುಂಬಾ ಶೋಕಿ ಇದೆ. ಇಷ್ಟು ದೊಡ್ಡ ಕಾರು ಅಂದ್ರೆ ಯಾಕೋ ಹಿಂದೆ ಮಾಡಿಸು. ಯಾಕೆ? ಯಾಕಂದ್ರೆ ಎಷ್ಟು ದೊಡ್ಡ ಕಾರು, ಯಾಕೋ ಇಂದ ಅಷ್ಟು ದೊಡ್ಡ ಲಾಭ. ಸ್ಪೋರ್ಟ್ ಆಗಿಲ್ಲ, ಈಗ ಸ್ಪೋರ್ಟ್ಸ್ ಇತ್ತು. ಕಾರಿನ ಆಕ್ಷನ್ ಹೀರೋ ಆಕೋ. ಸಾರಿ ಯಾರ್, ಮಾತಾಡೋಕೆ ಟೈಮ್ ಇಲ್ಲ. ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ. ಹಿಂದೆ ರಿಜಿಸ್ಟರ್ ಮಾಡಿ ಮತ್ತು ನಿಮ್ಮ ಬಿಸ್ನೆಸ್ ಅನ್ನು ಪ್ರಪಂಚದ ಮುಂದೆ ಕೊಂಡೊಯ್ಯಿರಿ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದಸರಾ ಮೆಗಾ ಆಫರ್. ಚಿನ್ನವನ್ನು ಕೊಳ್ಳಿರಿ, ₹10 ಕೋಟಿ ಮೌಲ್ಯದ ಬಹುಮಾನವನ್ನು ಗೆಲ್ಲುವ ಅವಕಾಶ ಪಡೆಯಿರಿ. ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ. ಪ್ರತಿ 1 ಕ್ಯಾರೆಟ್ ಡೈಮಂಡ್ ಮೇಲೆ ₹10,000 ರಿಯಾಯಿತಿ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈಸ್ ಇಂಡಸ್ಟ್ರೀಸ್ ಮಿರ್ಯಾಲ್ಗುಡ ತೆಲಂಗಾಣ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಯ್ಸೇ ಇಲ್ಲ, ಚಾನ್ಸೇ ಇಲ್ಲ. ಪನ್ನೀರ್ ಅಂದ್ರೆ ಮಿಲ್ಕಿ ಮಿಸ್ಟ್ ಇದೆ, ಇದು ಮಾತ್ರವೇ. ಪನ್ನೀರ್ ಅಂದ್ರೆ ಓನ್ಲಿ ಮಿಲ್ಕಿ ಮಿಸ್ಟ್. ಪದೇ ಪದೇ
ಸವಿಯಿರಿ ಸಂಭ್ರಮಿಸಿ GRB ಸೋನ್ ಪಾಪಡಿ. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು. ಮತ್ತು ನಂತರ ನೀವು ನನ್ಗೆ ನಮ್ ಗಿಫ್ಟ್ ಕೊಟ್ರಿ. ಕಚಿಕ್ ಕಚಿಕ್. ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ಅಸೋಸಿಯೇಟ್ ಸ್ಪಾನ್ಸರ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್. ಇಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಹಾಗೆ ಸುಮ್ಮನೆ ನಾನು ರಜನಿಗಂಧ ಆಗಿಲ್ಲ ನಾನು. ಜಂಬೂ ಸವಾರಿ ಉತ್ಸವ ಈಗ ಬನ್ನಿಮಂಟಪದ ರಸ್ತೆ ಕಡೆ ಹೋಗ್ತಾ ಇದೆ. ರಸ್ತೆಯಲ್ಲಿ ಹೋಗ್ತಾ ಇದೆ. ಬನ್ನಿಮಂಟಪದ ಕಡೆ ಅಭಿಮನ್ಯು ರಾಜನಡಿಗೆಯಲ್ಲಿ ವಿರಾಜಮಾನಳಾಗಿ ಕುಳಿತಿರುವಂತಹ ಚಾಮುಂಡಿ ದೇವಿಯ ಅಂಬಾರಿಯನ್ನ ಹೊತ್ತು ಸಾಕ್ತಿದ್ದಾನೆ. ಈ ಸಂದರ್ಭದಲ್ಲಿ ದಸರಾ ಯಾವಾಗ ಆರಂಭವಾಗಿದ್ದು, ದಸರಾ ಮುಂಚೆ ಎಲ್ಲಿ ಆಚರಿಸ್ತಾ ಇದ್ರು, ಯಾವಾಗ ನಮ್ಮ ರಾಜ್ಯದಲ್ಲಿ ಅಥವಾ ಮೈಸೂರಿನಲ್ಲಿ ಯಾವಾಗ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ 1300ರಿಂದ 1328ನೇ ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಕಂಪಿಲ ರಾಜನ ಮಗ ಗಂಡುಗಲಿ ಕುಮಾರರಾಮ ಈ ನವರಾತ್ರಿ ಉತ್ಸವವನ್ನ ಆರಂಭಿಸಿದ್ರು ಅನ್ನುವಂತಹ ಪುರಾವೆಗಳಿದೆ. ಅದಾದ ನಂತರ 14-15ನೇ ಶತಮಾನದಲ್ಲಿ ವಿಜಯನಗರ ರಾಜರ ಕಾಲದಲ್ಲಿ ನವರಾತ್ರಿ ಉತ್ಸವ ಅಲ್ಲಿ ಶುರುವಾಗಿದೆ. ಹಂಪಿಯಲ್ಲಿ ದಸರಾ ದಿಬ್ಬ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಕಂಪಿಲ ರಾಜನ ಮಗ ಗಂಡುಗಲಿ ಕುಮಾರರಾಮ ಆದ ನಂತರ ಹಕ್ಕಾಬುಕ್ಕರು ಈ ನವರಾತ್ರಿ ಉತ್ಸವವನ್ನ ಆರಂಭಿಸಿದ್ರು ಅನ್ನುವಂತಹ ಪುರಾವೆಗಳನ್ನ ಕೂಡ ನಾವು ನೋಡಬಹುದು. ಅದಾದ ನಂತರ ಡೆಕ್ಕನ್ ಸುಲ್ತಾನರ ಆಳ್ವಿಕೆ ನಂತರ, ವಿಜಯನಗರ ಪತನ ಆದ ನಂತರ ಶ್ರೀರಂಗಪಟ್ಟಣದಲ್ಲಿ ಈ ದಸರಾ ಉತ್ಸವವನ್ನ ಆಚರಿಸುವುದಕ್ಕೆ ಶುರು ಮಾಡಿದ್ದು. 1610ರಲ್ಲಿ ರಾಜ ಒಡೆಯರ್, ಮೈಸೂರಿನ 9ನೇ ರಾಜರಾಗಿದ್ದಂತಹ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ 1610ರಲ್ಲಿ ಈ ದಸರಾ ಉತ್ಸವವನ್ನ ಮಾಡೋದಕ್ಕೆ ಆರಂಭಿಸಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಯಾವಾಗ ಆರಂಭ ಆಗಿದ್ದು, ಶ್ರೀರಂಗಪಟ್ಟಣದಲ್ಲಿ ಈ ದಸರಾ ಉತ್ಸವ ನಡೀತಾ ಇತ್ತು. 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈ ದಸರಾ ಉತ್ಸವವನ್ನ ಆರಂಭ ಮಾಡಿದ್ದು. ಅಲ್ಲಿಂದ ಶ್ರೀರಂಗಪಟ್ಟಣದಲ್ಲಿ ದಸರಾ ಜಂಬೂ ಸವಾರಿ ನಡೀತಾ ಇತ್ತು. ಹಾಗಾದ್ರೆ ಮೈಸೂರಲ್ಲಿ ಯಾವಾಗ ಆರಂಭ ಆಗಿದ್ದು, ಮೈಸೂರಿನಲ್ಲಿ ಯಾವಾಗಿಂದ ಜಂಬೂ ಸವಾರಿ ನಡೀತಾ ಇದೆ ಅನ್ನೋದಾದ್ರೆ 1799ರ ಇಸ್ವಿಯಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ಈ ದಸರಾ ಮೆರವಣಿಗೆ ಅಥವಾ ಜಂಬೂ ಸವಾರಿಯನ್ನ ಮಾಡೋದಕ್ಕೆ ಆರಂಭಿಸಿದ್ರು. ಜೊತೆಗೆ 1969ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಿವಿ ಪರ್ಸ್ ಅನ್ನುವಂತಹ ಒಂದು ಆಕ್ಟನ್ನು, ಪ್ರಿವಿ ಪರ್ಸ್ ಅನ್ನುವಂತಹ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದರು. ಅಂದರೆ ರಾಜರಿಗಿದ್ದಂತಹ ಎಲ್ಲ ಅಧಿಕಾರವನ್ನು ಹಿಂಪಡೆದುಕೊಂಡು ಸರ್ಕಾರದಿಂದ ರಾಜರಿಗೆ ಗೌರವ ಧನವನ್ನು ನೀಡಲಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಹಿಂಪಡೆದ ನಂತರ 1969ರಲ್ಲಿ ಕೊನೆ ಬಾರಿಗೆ ಜಯಚಾಮರಾಜೇಂದ್ರ ಒಡೆಯವರು ಅಂಬಾರಿ ಮೇಲೆ ಕುಳಿತು ಸಾಗಿದ್ದು. 1969ರಲ್ಲಿ ಅದೇ ಕೊನೆ ಬಾರಿಗೆ ಆನೆಯ ಮೇಲೆ ರಾಜರು ಕುಳಿತು ದಸರಾ ಉತ್ಸವವನ್ನು ಅಥವಾ ಜಂಬೂ ಸವಾರಿಯನ್ನು ಮಾಡಿದ್ದು. ಅದಾದ ನಂತರ 1969ರಿಂದ 1973ರವರೆಗೆ ಜಂಬೂ ಸವಾರಿ ನಡೆದಿರಲಿಲ್ಲ. ಆಗಲೇ ನಮ್ಮ ಇತಿಹಾಸ ತಜ್ಞರಾಗಿದ್ದಂತಹ ನಂಜರಾಜ ಅರಸ್ ಅವರು, ಪ್ರೊಫೆಸರ್ ನಂಜರಾಜ ಅರಸ್ ಅವರು ಹೇಳ್ತಾ ಇದ್ರು 1969ರಿಂದ 1973ರವರೆಗೆ ಯಾವ ರೀತಿ ಆಚರಣೆಗಳನ್ನು ಮಾಡಲಾಯಿತು ಅಂತ. ಸೊ ಅದಾದ ನಂತರ ನಾಡ ಹಬ್ಬ ದಸರಾ ಘೋಷಣೆ ಆದ ನಂತರ ಮತ್ತೆ ಮೈಸೂರಿನಲ್ಲಿ ಜಂಬೂ ಸವಾರಿ ಉತ್ಸವವನ್ನು ಮಾಡಲಾಗ್ತಾ ಇದೆ.
ಶಲೋಪಿಳೆ ಸರ್, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನೋಡಿ, ಕತ್ತಲಿನ ಮಧ್ಯೆ ಅಂಬಾರಿಯಲ್ಲಿ ಆ ಬೆಳಕಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಎಷ್ಟು ದೂರದಲ್ಲಿದ್ರು ತಾಯಿ ಚಾಮುಂಡಿಯ ಆ ಪ್ರಜ್ವಲಿಸುವಂತಹ ರೂಪ ಜನರ ಕಣ್ಣಿಗೆ ಕಾಣಿಸ್ಬೇಕು ಅಂತ ಹೇಳಿ. ಆಗ್ಲೇ ನಂಜರಾಜ ಅವ್ರಿಗೆ ಕೇಳ್ತಾ ಇದ್ದೆ, ಜನಸ್ತೋಮವನ್ನ ನೋಡಿದ್ರೆ ಏನನ್ಸುತ್ತೆ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ರು, ಕಳೆದ ವರ್ಷಕ್ಕಿಂತ ಈ ಬಾರಿ ದುಪ್ಪಟ್ಟಾದ ರೀತಿ ಕಾಣಿಸ್ತಾ ಇದೆ ಜನರ ಸಂಖ್ಯೆ ಅಂತ ಹೇಳಿ. ತಾವೇನು ಹೇಳ್ತೀರಿ ಸರ್? ಒಂದು ನನ್ನ ಗಮನಕ್ಕೆ ಬಂದಿರೋದನ್ನ ನಾನು ಹೇಳಬೇಕು. ಆರಂಭ ಕಾಲದಲ್ಲಿ ಇದ್ದಂತಹ ಸಂಖ್ಯೆಗಿಂತ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಈ ಉತ್ಸವಗಳನ್ನು ಲೈವ್ ಮಾಡೋದಕ್ಕೆ ಆರಂಭಿಸಿದ ಮೇಲೆ ಇದರ ವೈಭವ ಜನಕ್ಕೆ ಗೊತ್ತಾಗ್ತಾ ಹೋಯಿತು. ಆಮೇಲೆ 10 ದಿನಗಳ ಕಾಲ ಮೈಸೂರಿನ ಇತಿಹಾಸ, ಸಂಸ್ಕೃತಿ ಇವುಗಳ ಬಗ್ಗೆ ಇತಿಹಾಸಕಾರರಿಂದ ಹೇಳಿಸುವಂತಹ ವಿಚಾರಗಳು ಇವೆಲ್ಲವೂ ಅತ್ಯಂತ ರೋಚಕ ಅಂತ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಮೊದಲೇ ಆನೆಗಳನ್ನು ಕಂಡ್ರೆ ಜನಕ್ಕೆ ಪ್ರೀತಿ, ಆಮೇಲೆ ಮೈಸೂರಿನ ಈ ಜಗಮಗಿಸುವಂತಹ ದೀಪಾಲಂಕಾರಗಳು, ಅಲ್ಲಿ ಸಿಗುವಂತಹ ಆಹಾರ ಮೇಳದಲ್ಲಿ ವಿಧ ವಿಧವಾದ ಆಹಾರಗಳು, ಅಲ್ಲಿನ ಅನೇಕ ಶೋಗಳು, ಯುವ ದಸರಾ, ಯುವ ಸಂಭ್ರಮ, ಆಮೇಲೆ ಮೈಸೂರು ಅರಮನೆಯ ಮುಂಭಾಗದ ಕಾರ್ಯಕ್ರಮಗಳು, ಇವುಗಳೆಲ್ಲವೂ ಟಿವಿಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮಾಧ್ಯಮಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸೋಷಿಯಲ್ ಮೀಡಿಯಾ ಇಲ್ಲದೇ ಇದ್ದಾಗಲೂ ಕೂಡ ಮಾಧ್ಯಮಗಳು ಆ ಕೆಲಸವನ್ನು ಮಾಡ್ತಾ ಇದ್ವು. ಸೊ ಹಾಗಾಗಿ ಜನಪ್ರಿಯತೆ ಜಾಸ್ತಿ ಆಯಿತು. ಅಂದರೆ ಇಂಥದ್ದು ಒಂದು ಮೈಸೂರಲ್ಲಿ ನಡೀತಾ ಇದೆ ಅನ್ನುವಂತಹ ಅವೇರ್ನೆಸ್ ಸ್ಟಾರ್ಟ್ ಆಯಿತು. ಯಾವಾಗ ಅದು ಜಾಸ್ತಿ ಆಯಿತು, ಜನಗಳಿಗೆ ನಾವು ಒಂದು ಬಾರಿ ಹೋಗಬೇಕು ಅನ್ನುವಂತಹ ಆಸೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದರ ಪ್ರತಿಫಲ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನೀವು ಪದಗಳನ್ನು ಬಳಸ್ತಾ ಇದ್ರಿ, ಪೊಲೀಸರ ಹರಸಾಹಸ ಅಂತ. ಇದು ಅಕ್ಷರಶಃ ಸತ್ಯ. ಸಾಮಾನ್ಯವಾಗಿ ಹರಸಾಹಸ ಅನ್ನೋ ಪದವನ್ನು ನಾವು ಇದು ಮಾಡಿಬಿಡ್ತೀವಿ. ಆದರೆ ಹರಸಾಹಸ ಅನ್ನೋದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಆ ಶಿವನೂ ಕೂಡ ಕಷ್ಟಪಟ್ಟ ಅನ್ನೋ ಲೆವೆಲ್ಗೆ ಕಷ್ಟ ಆಗುತ್ತೆ ಇದು ಅನ್ನೋಂಗೆ. ಹಾಗೆ ಅತ್ಯಂತ ಕಠಿಣವಾದದ್ದು ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಇವತ್ತು ನಿಜವಾಗ್ಲೂ ನಾನು ನೋಡ್ತಾ ಇದ್ದೀನಿ, ಈ ಜನಸಂದಣಿ ಮತ್ತು ಅಲ್ಲಿ ಮೈಸೂರಿನ ಭಾಗದಲ್ಲಿ ಉಂಟಾಗುವಂತಹ ವೆಹಿಕ್ಯುಲಾರ್ ಟ್ರಾಫಿಕ್, ವಾಹನ ದಟ್ಟಣೆ ಅಸಾಧ್ಯ ಅನ್ನಿಸ್ತದೆ. ನಾನೊಬ್ಬ ಮೈಸೂರಿಗನಾಗಿ ಹೇಳ್ತಾ ಇದ್ದೀನಿ, ಹಿಂದೆ ಎಲ್ಲ ಮೈಸೂರಲ್ಲಿ ನಾನು ಭಾಳ ಸುಲಭವಾಗಿ ನಮ್ಮ ಒಂದು 5 ಕಿಲೋಮೀಟರ್ ಇದೆ ಅಂತಂದರೆ 4 to 5 minutes ಅನ್ನೋದು ನಮ್ಮ ಲೆಕ್ಕ, ಅಥವಾ ಮ್ಯಾಕ್ಸಿಮಮ್ 8 minutes. ಇವತ್ತು ಈ 4 minutesಗೆ ನಾನು ಮನೆಗೆ ಬಂದಾಗ ರಾತ್ರಿ ಒಂದೂವರೆ ಗಂಟೆ ತಗೊಂಡಿದ್ದೆ. ಆವಾಗ ನನಗನ್ನಿಸ್ತದೆ, ನಾನು ಮೈಸೂರಲ್ಲಿದ್ದೀನ, ಬೆಂಗಳೂರಲ್ಲ, ಕಲ್ಕತ್ತಾದಲ್ಲಿದ್ದೀನ, ಏನಿದು ಅನ್ನಿಸ್ತದೆ. ಆ ಲೆವೆಲ್ಗೆ ಜನ ಸೇರ್ತಾ ಇದ್ದಾರೆ. ಒಂದು ರೀತಿಯ ಪ್ರವಾಸೋದ್ಯಮ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ. ಆದರೆ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಬೇಕು. ಸೌಲಭ್ಯಗಳಿಲ್ಲದೆ ಹೋದರೆ ಎಷ್ಟು ಮೇಲಕ್ಕೆ ಹೋಗುತ್ತೋ ಪ್ರವಾಸೋದ್ಯಮ ಅಷ್ಟೇ ಕೆಳಗಡೆಗೆ ಬಂದ್ಬಿಡುತ್ತೆ. ಯಾಕೆಂದರೆ ನೆಗೆಟಿವ್ ಇಂಪ್ಯಾಕ್ಟು ಕೂಡ ಇರ್ತವೆ. ಆದ್ದರಿಂದ ಇನ್ನಷ್ಟು ಎಚ್ಚರಿಕೆಯಿಂದ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡೋ ದೃಷ್ಟಿಯಿಂದ ಒಂದಷ್ಟು ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳನ್ನು, ವ್ಯವಸ್ಥೆಗಳನ್ನು ಮಾಡಲೇಬೇಕು. ಹೌದು. ಜನಸಂಖ್ಯೆ ಬಗ್ಗೆ ಮಾತನಾಡ್ತಾ ಇದ್ದೆ. ನಾನು ಮೊನ್ನೆ ಪೇಪರಲ್ಲಿ ಓದ್ತಾ ಇದ್ದೆ ಸರ್, 27ನೇ ತಾರೀಕು 28ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಚಾಮುಂಡಿ ಬೆಟ್ಟಕ್ಕೆ 80,000 ಜನ ಪ್ರವಾಸಿಗರು ಹೋಗಿರೋದು. ಜೊತೆಗೆ ಎಕ್ಸಿಬಿಷನ್ಗೆ 1.5 ಲಕ್ಷ ಜನ ಹೋಗಿದ್ದಾರಂತೆ. ಕೇವಲ ಒಂದೊಂದು ದಿನ, ಶನಿವಾರನೂ 1.5 ಲಕ್ಷ ಜನ, ಭಾನುವಾರನೂ 1.5 ಲಕ್ಷ ಜನ. ವೀಕೆಂಡ್ಸಲ್ಲಿ, ಅದು ನವರಾತ್ರಿ ಸಂದರ್ಭದಲ್ಲೇ 1.5 ಲಕ್ಷ ಜನ ಬರೀ ಎಕ್ಸಿಬಿಷನ್ಗೆ ಹೋಗ್ತಾರೆ ಅಂದರೆ, ಇವತ್ತು ಜಂಬೂ ಸವಾರಿ ಉತ್ಸವ ನಡೀತಾ ಇದ್ದಾರೆ, ಇನ್ನೆಷ್ಟು ಲಕ್ಷ ಜನ ಇಲ್ಲಿ ಸೇರಿದ್ದು? ಒಂದು 5-6 ಲಕ್ಷ ಜನ ಅಲ್ಲಿರ್ಬೋದು. 5-6 ಲಕ್ಷ ಜನ ಅನ್ನೋದು ಮಿತಿಗೆ ಮೀರಿದ್ದು. ಆಮೇಲೆ 80,000 ಅನ್ನೋದು ಕೂಡ ಚಾಮುಂಡಿ ಬೆಟ್ಟಕ್ಕೆ ಮೀರಿದ್ದು. ಅದು ಮೇಂಟೈನ್ ಮಾಡೋದಕ್ಕೆ ಅವರು ಪ್ರಿಪೇರ್ ಆಗಿಲ್ಲ. ಇವಾಗ ತಿರುಪತಿಯವರು ಪ್ರತಿ ದಿನ 1 ಲಕ್ಷ ಜನಕ್ಕೆ ಪ್ರಿಪೇರ್ ಆಗಿದ್ದಾರೆ. ಅದಕ್ಕೆ ಮೇಲೆ ಕ್ರೌಡ್ ಆದರೆ ಅಲ್ಲೂ ಆಗಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆಧಾರ್ ಕಾರ್ಡನ್ನು ತಗೊಂಡು ನಂಬರಲ್ಲಿ ಯಾರು ಬುಕ್ ಮಾಡಿರ್ತಾರೋ ಅವ್ರನ್ನ ಆ ಅಲಿಪಿರಿ ಗೇಟಲ್ಲೇ ನಿಲ್ಲಿಸ್ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ. ಯಾಕಂದರೆ ಅದು ಕ್ರೌಡ್ ಮೇಂಟೈನ್ ಆಗೋದಿಲ್ಲ. ಹಾಗೆ ಇವರು ಕೂಡ ಮುಂದಿನ ದಿನಗಳಲ್ಲಿ ಪ್ರಿಪೇರ್ ಆಗಬೇಕು, ಇಲ್ಲದೆ ಹೋದ್ರೆ ಇವ್ರಿಗೂ ಸಮಸ್ಯೆನೇ. ಆದ್ದರಿಂದ ಇದು ಬರೀ ಮೈಸೂರು ಅಥವಾ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ರಾಜ್ಯದ ಯಾವುದೇ ಪ್ರವಾಸೋದ್ಯಮದಲ್ಲೂ ಕೂಡ ಮುನ್ನೆಚ್ಚರಿಕೆಗಳನ್ನು ತಗೊಳ್ಳದೆ ಹೋದರೆ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದ್ರ ಜೊತೆಗೆ ಬಹಳ ಅಚ್ಚರಿ ಅಂತ ಅನ್ಸೋದು ಈ ಆನೆಗಳ ವಿಚಾರ ಸರ್. ಈಗ ತಾಲೀಮು ನಡೆದಿರುತ್ತೆ ನಿಜ,
ಅಂಬಾರಿಯನ್ನು ಹೊರಿಸಿನೇ ಅದಕ್ಕೆ ರೆಪ್ಲಿಕಾನ ಮಾಡಿನೇ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಎಲ್ಲಾನು ನಿಜ. ಬಟ್ ಎಷ್ಟು ಕ್ರೌಡ್ ಇರೋದಿಲ್ಲ ಅವುಗಳು ತಾಲೀಮ್ ಮಾಡುವಂಥ ಟೈಮಲ್ಲಿ. ಕ್ರೌಡ್ ಇರುತ್ತೆ, ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಕ್ರೌಡ್ ಇರೋದಿಲ್ಲ, ಇಂಥ ದೊಡ್ಡ ಕರತಾಡನಗಳಿರೋದಿಲ್ಲ. ಅದರ ಮಧ್ಯೆಯೂ ವಿಚಲಿತವಾಗದೆ ಆನೆಗಳು ನಡೆಯೋದಿದೆಯಲ್ಲ, ಅದು ಬಹಳ ಅಚ್ಚರಿ ಅಂತ ಅನ್ಸುತ್ತೆ. ಅಲ್ಲ, ಅದಕ್ಕೋಸ್ಕರನೇ ಆನೆಗಳನ್ನು ಕರ್ಕೊಂಬಂದು ಸುಮಾರು 48 ದಿನಗಳ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ಆಮೇಲೆ ವಿದ್ಯಾಶ್ರೀ ಮೇಡಮ್, ನಿಮಗೊಂದು ಮಾತನ್ನು ಹೇಳಬೇಕು ನಾನು. ಮೊದಲು ಆನೆಗಳನ್ನು ತಾಲೀಮ್ ಕರ್ಕೊಂಡು ಹೋಗುವಾಗ ಯಾರು ಅಂಥದ್ದೇನು ಗಮನಿಸ್ತಾ ಇರಲಿಲ್ಲ. ಇವಾಗ ಪ್ರತಿದಿನ ಏನಾಗ್ತಾ ಇದೆ ಗೊತ್ತೇನು? ಪ್ರತಿದಿನ ಆನೆ ತಾಲೀಮ್ ಹೋಗುವಾಗ ಇಷ್ಟೇ ಜನ ಸೇರ್ತಾ ಇದ್ದಾರೆ. ಇವಾಗ ಅದೇ ಒಂದು ಪ್ರತಿದಿನ ದಸರಾ ಆಗ್ತಾ ಇದೆ ಪೊಲೀಸವ್ರಿಗೆ. ಇವಾಗ ಯಾವ ಲೆವೆಲ್ಗೆ ಬಂತು ಅಂದರೆ, ಮೊನ್ನೆ ಆನೆ ಹತ್ರ ಹೋಗಿ ಯಾವುದೋ ಒಬ್ಳು ಹುಡುಗಿ ರೀಲ್ ಎಲ್ಲ ಮಾಡಿದ್ದಾಳೆ, ವೈರಲ್ ಆಗಿ. ಅದು ಏನಾಗುತ್ತೆ, ಆನೆಗಳು ಸದಾ ಕಾಲ ಒಂದೇ ರೀತಿಯಲ್ಲಿ ವರ್ತಿಸೋದಿಲ್ಲ. ಹೊಸಬ್ರನ್ನ ನೋಡಿದಾಗ ಬೇರೆ ಥರ ವರ್ತಿಸ್ತವೆ. ಅದು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಇದನ್ನು ಮಾಡಾಕ್ತಾರೆ. ಇವತ್ತು ಆನೆಗಳು ತಾಲೀಮ್ಗೆ ಹೋಗುವಾಗ ಎರಡೂ ಬದಿಗಳಲ್ಲಿ ಪೊಲೀಸ್ ಅವರ ಬಂದೋಬಸ್ತ್ ಇಲ್ದೇನೆ ಆನೆ ಹೋಗಕ್ಕಾಗದೇ ಇರೋಂಗೆ ಆಗೋಗಿದೆ. ಅಂದ್ರೆ ಏನರ್ಥ? ಜನ ಜಾಸ್ತಿ ಬರ್ತಾ ಇದ್ದಾರೆ ಆನೆ ನೋಡೋಕ್ಕೆ. ಆಮೇಲೆ ಇವ್ರು ಬೇರೆ ಏನು ಮಾಡಿ, ನನಗೆ ಯಾರೋ ಹೇಳ್ತಾ ಇದ್ರು, ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು, ಆನೆಗಳು ಇಷ್ಟೊತ್ತಿಂದ ಇಷ್ಟೊತ್ತಿಗೆ ತಾಲೀಮ್ ಆಗ್ತದೆ ಅಂತ. ಜನಕ್ಕೆ ಒಂದು ಇದು ಸಿಕ್ದಂಗೆ ಆಯ್ತಲ್ಲ ಮಾಹಿತಿ. ಕರೆಕ್ಟಾಗಿ ಬಂದು 6 ಗಂಟೆಗೆ ನಿಂತ್ಕೊಳ್ಳೋರು ಜನ. ಹಾಗಾಗಿದೆ ಇವತ್ತು ಆನೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ನಾನು ಮೈಸೂರಿಗೆ ಬಂದಿದ್ದೆ ದಸರಾ ರಿಪೋರ್ಟಿಂಗ್ ಅಂತ ಬಂದಾಗ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಅರಮನೆ ಆವರಣದಲ್ಲಿ ಜನ ಎಷ್ಟು ಸೇರ್ತಿದಾರೆ ಇಲ್ವಾ ಗೊತ್ತಿಲ್ಲ. ಆನೆ ತಾಲೀಮು ಸಂದರ್ಭದಲ್ಲಿ ಸಾವಿರಾರು ಜನ ಅಲ್ಲೇ ಸೇರಿರ್ತಾರೆ ಆನೆಗಳನ್ನ ನೋಡೋದಕ್ಕಂತ. ಅಷ್ಟೊಂದು ಜನ ಸೇರ್ತಾ ಇದ್ದಾರೆ ಇವಾಗ. ಅಂದರೆ ಮೈಸೂರಿನ ಪ್ರತಿಯೊಂದು ನೀವು, ನಾನು ಇನ್ನೊಂದು ಹೇಳ್ತೀನಿ, ಇಲ್ಲಿ ಲೈಟಿಂಗ್ಸ್ ಹಾಕಿದಾರಲ್ಲ, ಒಂದು 65-70 ಕಡೆ ಒಂದು ಸರ್ಕಲ್ಗಳಲ್ಲಿ ವಿಧ ವಿಧವಾದಂತಹ ವಿನ್ಯಾಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ತಾಜ್ ಮಹಲ್ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಅಂದರೆ ನಮ್ಮ ಸಂವಿಧಾನ ಇದೆ, ಸಂವಿಧಾನ ಅಂತೀನಿ, ಏನು ಪಾರ್ಲಿಮೆಂಟ್ ಇದೆ, ಹಾಗೆಲ್ಲ ಕೃಷ್ಣಂದಿದೆ, ಭಗವದ್ಗೀತೋಪದೇಶ ಇದೆ, ಹಳೆ ಮಹಾರಾಜರುಗಳಿದ್ದಾರೆ, ಬೇಲೂರಿನ ಏನು ಮದನಿಕೆಯರಿದ್ದಾರೆ. ಇವರೆಲ್ಲ ಈ ಫೋಟೋಗಳನ್ನು ತಗೊಳ್ಳೋಕೆ ಅರಮನೆ ಪ್ರತಿಕೃತಿ ಇದೆ ರಾಮಸ್ವಾಮಿ ಸರ್ಕಲಲ್ಲಿ. ಒಂದೊಂದು ಸರ್ಕಲ್ಲಲ್ಲೂ ಸಾವಿರ ಜನ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ, ರೀಲ್ ಮಾಡ್ತಾ ಇರ್ತಾರೆ. ಜನಸಂದಣಿ ಎಲ್ಲ ಕಡೆ. ಆಮೇಲೆ ಹಳ್ಳಿಲೆಲ್ಲ ಬರ್ತಾರೆ, 60 ಕಿಲೋಮೀಟರ್. ಇವಾಗ ಬೆಂಗಳೂರವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಈ ದೀಪಾಲಂಕಾರವನ್ನ. ಹಾಗೆ ಇದು ಒಂದು ಏನಾಗ್ತಾ ಇದೆ ಅಂತಂದ್ರೆ, ಇಡೀ ಕರ್ನಾಟಕಕ್ಕೇನೆ ಚಿತ್ರದುರ್ಗದಿಂದ ಎಷ್ಟೋ ಜನ ಬಂದಿದ್ರು. ನಾನು ಹೇಳಿದೆ, ಏನಕ್ಕೆ ಬಂದಿದ್ರು ಚಿತ್ರದುರ್ಗದವ್ರು, ನನ್ನ ಫ್ರೆಂಡ್ಗಳು. ಸರ್ ಒಂದ್ಸಲ ದಸರಾದಲ್ಲಿ ಲೈಟಿಂಗ್ಸ್ ನೋಡಕ್ ಬರ್ಬೇಕು ಸರ್ ಅಂತ ಬರ್ತಾ ಇದ್ದಾರೆ ಚಿತ್ರದುರ್ಗದಿಂದ. 136 ಕಿಲೋಮೀಟರ್ ಲೈಟಿಂಗ್ಸ್ ಹಾಕಿರೋದು ಈ ಸಲ ದಸರಾದಲ್ಲಿ ಮೈಸೂರಲ್ಲೇ. 136 ಕಿಲೋಮೀಟರ್ ಲೈಟಿಂಗ್ಸ್, ಸುಮಾರು 100ಕ್ಕೂ ಹೆಚ್ಚು ಸರ್ಕಲ್ಗಳಲ್ಲಿ ದೀಪಾಲಂಕಾರ ಮಾಡಿದ್ರು. ಆಮೇಲೆ ಈ ಸಲ ಆ ಡ್ರೋನ್ ಶೋ ಮಾಡಿದ್ರು, ಜನವೋ ಜನ. ಏರ್ ಶೋಗೆ ಜನ, ನೀವು ಅಲ್ಲಿ ಒಳಗಡೆ ಬನ್ನಿ ಮಂಟಪದಲ್ಲಿ ಒಂದು 40-50 ಸಾವಿರ ಜನಕ್ಕೆ ಒಳಗಡೆ ಬಿಟ್ಟಿದ್ದೀರಿ. ಬಟ್ ಬನ್ನಿ ಮಂಟಪದ ಸುತ್ತಮುತ್ತ ಬಿಲ್ಡಿಂಗ್ಗಳೆಲ್ಲ ನಿಂತ್ಕೊಂಡು ಏರ್ ಶೋ ನೋಡೋದಕ್ಕೆ ಅಲ್ಲೆಲ್ಲ ಜನ ಸಮ್ಮರ್ದ. ರಾತ್ರಿ ಆಚೆಗೆ ವೆಹಿಕಲ್ ತೆಗಿಯೋಕ್ಕಾಗಲ್ಲ. ಅದರಿಂದ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಏನು ಹೇಳ್ತಾ ಇದ್ರು, ಇವಾಗ ಆದರೆ ಮ್ಯಾಗ್ನಾಮಿಟಿ ಅಂತೀವಲ್ಲ, ಅದರ ವ್ಯಾಪ್ತಿ, ಬೃಹತ್ವ ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಬಟ್ ಮತ್ತೊಂದ್ ಕಡೆ ಖುಷಿ ಆಗ್ಬೇಕಲ್ಲ ಸರ್, ಬಿಕಾಸ್ ನಮ್ಮ ಸಂಪ್ರದಾಯ, ನಮ್ಮ ಹಬ್ಬಗಳನ್ನ ಜನ ಎಷ್ಟು ಸಂಭ್ರಮಿಸ್ತಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಇಷ್ಟು ಜನ ಸೇರಿ ನಮ್ಮ ಸಂಪ್ರದಾಯವನ್ನ ಕಣ್ತುಂಬಿಕೊಳ್ತಿದ್ದಾರೆ, ನಮ್ಮ ಹಬ್ಬವನ್ನ ಸಂಭ್ರಮಿಸ್ತಿದ್ದಾರೆ, ನಮ್ಮ ಪರಂಪರೆಯನ್ನ ಉಳಿಸ್ತಿದ್ದಾರೆ ಅನ್ನೋದು ನೋಡಿದ್ರೆ ಖುಷಿ ಆಗ್ಬೇಕಲ್ಲ. ಸಂತೋಷ ಆಗುತ್ತೆ. ಅದ್ರ ಬಗ್ಗೆ ಏನೂ ಇಲ್ಲ. ಮೈಸೂರು ವ್ಯವಸ್ಥೆಗಳು ಹಾಗೆ ಆದ್ರೆ ಚೆನ್ನಾಗಿ, ಮೈಸೂರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಮೈಸೂರು ಖುಷಿ ಕೊಡ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆದ್ರೆ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಒಂದು ಕಡೆ ಮಾನವೀಯತೆನೂ ಇಟ್ಕೋಬೇಕಲ್ಲ. ಅಂದ್ರೆ ಏನು ಅಂತಂದ್ರೆ, ನೋಡಿ ಇವಾಗ ನೀವು ಬನ್ನಿ ಮಂಟಪದ ಹತ್ರ ಹೋಗ್ತಾ ಇದೆ, ಇದು ಆಲ್ಮೋಸ್ಟ್ ಆ ಹತ್ರಕ್ಕೆ ಬರ್ತಾ ಇದೆ. ಏನು ಮೈಸೂರು ಸರ್ಕಲ್ ಹತ್ರ ಬಂದಿರ್ಬೋದು. ಇವಾಗ ಬೊಂಬು ಬಜಾರ್ ಸರ್ಕಲ್ ಅನ್ನು ಮುಗಿಸಿ ಮುಂದೆ ಹೋಗ್ತಾ ಇರ್ಬೋದು. ಇವಾಗ ಇಷ್ಟು ಜನ ಮಿನಿಮಮ್ ಒಂದು ಮಧ್ಯಾಹ್ನ 2-3 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಅಲ್ಲ, ಅರಮನೆ ಹತ್ರ ಬೆಳಿಗ್ಗೆ 9 ಗಂಟೆಯಿಂದ ಇವರೆಲ್ಲ ಸುಮಾರು ಒಂದು 3 ಗಂಟೆಯಿಂದ ಸೇರ್ಕೊಂಡಿರ್ಬೋದು. ಇವತ್ತು ಗಂಟೆ ಎಷ್ಟು? ಇವಾಗ
ಆಯ್ತು, 6:46 ಒಂದು 4 ಗಂಟೆ ಕಾಲದಿಂದ ಅಲ್ಲಿದ್ದಾರೆ. ಆ 4 ಗಂಟೆ ಕಾಲದಿಂದ ಪ್ರೆಷರ್ ತಡ್ಕೋತಾ ಇದ್ದಾರೆ. ಅವ್ರ ಬಗ್ಗೆನೂ ಏನಾದರೂ ಒಂದು ಪ್ಲಾನನ್ನು ಬೇರೆ ದಿನಗಳಲ್ಲಿ ವ್ಯವಸ್ಥೆಗೆ ಏನಾದರೂ ಪ್ಲಾನನ್ನು ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ನೀನು ನನಗಿವಾಗ ನೀವೇ ಹೇಳಿ ಅಂತಂದರೆ ನನ್ನನ್ನು ಕೇಳಿದ್ರೆ ನಾನು ಹೇಳ್ಬೋದು. ಬಟ್ ವ್ಯವಸ್ಥೆ ಬಗ್ಗೆ ವೈಜ್ಞಾನಿಕವಾಗಿ ಚಿಂತನೆ ನಡೆಸಿ ಮಾಡಬೇಕು. ಬಟ್ ರಕ್ಷಣೆಗೆ ಏನು ಬೇಕೋ ಅದನ್ನು ಪೊಲೀಸವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ಮೇಡಮ್, ನಾನೊಂದು ಅಪ್ರಿಸಿಯೇಷನ್ ಮಾಡಬೇಕು. ಎಲ್ಲ ಅಧಿಕಾರಿಗಳು, ಅಲ್ಲಿನ ವೈದ್ಯರು ಮತ್ತು ಅಲ್ಲಿನ ಪೊಲೀಸವರು, ಎಲ್ಲ ಸಿಬ್ಬಂದಿಗಳು ನಮ್ಮ ರಕ್ಷಣೆಗಾಗಿ ಹಗಲು ರಾತ್ರಿ ಅಂತ ದುಡಿತಾ ಇದ್ದಾರೆ. ಅದರಿಂದ ಪೊಲೀಸ್ ಇಲಾಖೆ ಇಲ್ದೇನೆ ಇಂತಹ ಉತ್ಸವಗಳನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪೊಲೀಸ್ ಅವ್ರಿಗೆ ಹ್ಯಾಟ್ಸಪ್, ಅದು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಲೇಬೇಕು. ಅದ್ರ ಜೊತೆಗೆ ಇನ್ನಷ್ಟು ವ್ಯವಸ್ಥೆಗಳ ಬಗ್ಗೆ ಚಿಂತನೆ ನಡೆಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಡೆಸಿದ್ರೆ ಒಳ್ಳೆಯದು ಅಂತ ಹೇಳಿ. ಒಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೋಡ್ತಾ ಇದ್ರಿ ಲೈವ್ ದೃಶ್ಯಗಳನ್ನ. ಬನ್ನಿ ಮಂಟಪದ ಹತ್ರ ಬರ್ತಾ ಇದೆ ಜಂಬೂ ಸವಾರಿ. ಅದರ ಮತ್ತಷ್ಟು ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.